السلام عليكم ورحمة الله تعالى وبركاته. بسم الله والحمد لله، الصلاة والسلام على أشرف المرسلين وعلى آله وصحبه أجمعين. أما بعد. ಬಹುಮಾನ್ಯರಾದ ಉಸ್ತಾದವರುಗಳೇ ಹಾಗೂ ನನ್ನ ಮುಂದೆ ಕುಳಿತುಕೊಳ್ಳಿರುವ ಸಹಪಾಠಿಗಳೇ ಹಾಗೂ ತೀರ್ಪುಗಾರರೇ, ನಾನು ಇಂದು ಈ ವೇದಿಕೆಯಲ್ಲಿ ನಿಂತಿರುವುದು ಮರಣವೆಂಬ ವಿಷಯದ ಕುರಿತು ಒಂದೆರಡು ಮಾತನಾಡಲು ಇಚ್ಛಿಸುತ್ತೇನೆ. ಅಲ್ಲಾಹು ತಆಲಾ ತೌಫೀಕ್ ನೀಡಲಿ. ಆಮೀನ್ ಯಾ ರಬ್ಬಲ್ ಆಲಮೀನ್. ಮರಣ ಎಂಬ ವಾಕ್ಯವು ಎಂತವರನ್ನು ಒಮ್ಮೆ ಚಕಿತಗೊಳಿಸುತ್ತದೆ. ಮನುಷ್ಯನಾಗಿ ಜನಿಸಿದವನಿಗೆ ಮರಣವೆಂಬುದು ನಿಶ್ಚಿತ. ಕಾಲದ ನಾಗಲೋಟದೊಳಗೆ ವೈಜ್ಞಾನಿಕ ರಂಗವು ಅದೆಂತಹ ವೃಂದವನ್ನು ವಾಸಿ ಮಾಡುವ ಔಷಧಿಯನ್ನು ಕಂಡುಹಿಡಿದರೂ ಮರಣವೆಂಬ ರೋಗಕ್ಕೆ ಔಷಧಿಯನ್ನು ಕಂಡುಹಿಡಿಯಲು ಸಾಧ್ಯವಾಗಲಿಲ್ಲ. ಬದುಕು ಮರಣದ ನಂತರವಿಲ್ಲ ಎಂದು ವಾದಿಸುವವರಿಗೆ ಇಸ್ಲಾಂ ಸೆಟೆದು ನಿಂತಿದೆ. ಉಸಿರು ಅಸ್ತಮಿಸುವುದರೊಂದಿಗೆ ಬದುಕಿನ ಪರ್ಯಾಸ್ತವು ಕೊನೆಗೊಳ್ಳುತ್ತದೆ ಎಂಬುದು ಅಪನಂಬಿಕೆಯಾಗಿದೆ. ಮನುಷ್ಯನ ಶರೀರ ಮಣ್ಣಿನಲ್ಲಿ ಜೀರ್ಣಿಸಿಯೋ ಅಥವಾ ಬೆಂಕಿಯಲ್ಲಿ ಕರಟಿಯೋ ನಶಿಸಿದರೆ ಪುನರ್ಜನ್ಮ ಹೇಗೆ ಎಂಬ ವಾದಕ್ಕೆ ಇಸ್ಲಾಮಿನ ದೃಷ್ಟಿಕೋನವು ವಿಮುಖವಾಗುತ್ತದೆ. ಒಂದು ದಿವಸ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬಳಿ ಒಂದು ಮೈತ್ ಹಾದು ಹೋಗುತ್ತದೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳುತ್ತಾರೆ, ಈ ಜನಾಜವು ಸುಖವನ್ನು ಅನುಭವಿಸುತ್ತದೆ. ಪ್ರವಾದಿ ವರ್ಯರ ಮಾತಿನ ಮರ್ಮಾರ್ಥವಾಗದ ಅನುಯಾಯಿಗಳು ಕೇಳಿದರು, ಅಲ್ಲಾಹನ ದೂತರೇ, ತಾವು ಉದ್ದೇಶಿಸಿರುವುದೇನು? ಪ್ರವಾದಿಯವರು ಹೇಳುತ್ತಾರೆ, ವಿಶ್ವಾಸಿಯೊಬ್ಬ ತೀರಿದರೆ ದುನ್ಯಾದ ಪ್ರಯಾಸ ಕಷ್ಟಗಳಿಂದ ಮೋಕ್ಷ ಲಭಿಸುತ್ತಾನೆ, ಅಲ್ಲಾಹನ ಕಾರುಣ್ಯದ ಕೋಟಲೆಗೆ ತಲುಪುತ್ತಾನೆ. ಮರಣದ ಮುಂದೆ ಹೇಳಿದ ಅದೇ ಅಂಬೋನಗಳನ್ನೇ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಈ ಹದೀಸಿನಲ್ಲಿ ಹೇಳಿದ್ದಾರೆ. ಮತ್ತು ಈ ಹೇಳಿದ್ದೆಲ್ಲವೂ ಒಬ್ಬ ಸತ್ಯ ವಿಶ್ವಾಸಿಯ ಕುರಿತೆಂದು ಒತ್ತಿ ಹೇಳಬೇಕಾಗಿಲ್ಲ. ಪ್ರವಾದಿ ಮೂಸಾ ಅಲೈಹಿ ವಸಲ್ಲಮರ ಬಳಿ ಒಬ್ಬರು ಬಂದು ಕೇಳಿದರು, ಓ ಮೂಸಾ, ನಿಮಗೆ ಮರಣ ಆಗತವಾದಾಗ ನಿಮ್ಮ ಪ್ರಯಾಸವು ಏನಾಗಿತ್ತು? ಮೂಸಾ ಅಲೈಹಿ ವಸಲ್ಲಮರು ಹೇಳುತ್ತಾರೆ, ಧಾರಾಳ ಮುಳ್ಳುಗಳಿಂದ ಕೂಡಿರುವ ಒಂದು ಕಬ್ಬಿಣದ ಸಲಾಕೆಯನ್ನು ನನ್ನ ಹೊಟ್ಟೆಯೊಳಗೆ ಪೂರ್ತಿಯಾಗಿ ತಿವಿಯಲಾಯಿತು. ನಂತರ ಅದರ ಒಂದೊಂದು ಮುಳ್ಳುಗಳಿಗೂ ಕಬ್ಬಿಣದ ಮೂಲೆಗಳನ್ನು ಜೋಡಿಸಲ್ಪಟ್ಟಿತು. ನಂತರ ಪುನಃ ನನ್ನ ಹೊಟ್ಟೆಯಿಂದ ಅದನ್ನು ತೆಗೆಯಲಾಯಿತು. ಈ ಅನುಭವವಾಗಿದೆ ನನಗೆ ಮರಣದ ಸಮಯದಲ್ಲಿ ಅನಿಸಿದ್ದು. ಆದರೆ ಒಂದು ಅಶರೀರವಾಣಿ ಕೇಳಲಾಯಿತು, ಓ ಮೂಸಾ, ನಿಮಗೆ ಮರಣದ ಪ್ರಯಾಸವನ್ನು ಲಘುವಾಗಿ ಮತ್ತು ನಿಪ್ರಯಾಸಕವಾಗಿ ಮಾಡಿದ್ದೇವೆ. ಮತ್ತೊಂದು ವರದಿಯಲ್ಲಿ ಮೂಸಾ ಅಲೈಹಿ ವಸಲ್ಲಮರ ಆತ್ಮವು ಅಲ್ಲಾಹನ ಬಳಿ ಹೋದಾಗ ಅಲ್ಲಾಹನು ಕೇಳಿದನು, ನಿಮಗೆ ಮರಣದ ವೇದನೆ ಹೇಗಿತ್ತು? ಮೂಸಾ ಅಲೈಹಿ ವಸಲ್ಲಮರು ಹೇಳುತ್ತಾರೆ, ಒಂದು ಜೀವವಿರುವ ಪಕ್ಷಿಯನ್ನು ಚಪಾತಿಯ ತಟ್ಟೆಯಲ್ಲಿಟ್ಟು ಬೆಂಕಿಯ ಮೇಲಿಟ್ಟರೆ ಹೇಗನಿಸಬಹುದು, ಆ ಅನುಭವವಾಗಿದೆ ನನಗೆ ಮರಣದ ಸಮಯದಲ್ಲಿ ಅನಿಸಿದ್ದು. ಮರಣ ಹೊಂದಿದರೆ ಸ್ವಸ್ಥತೆ ಸಿಗಬಹುದು, ಮರಣದಿಂದ ರಕ್ಷೆ ಹೊಂದಿದರೆ ಓಡಿ ಹೋಗಬಹುದು. ಆದರೆ ಆಗ ನನ್ನದು ಈ ಎರಡೂ ಅಲ್ಲದ ಅವಸ್ಥೆಯಾಗಿತ್ತು. ಮನುಷ್ಯನು ಮರಣವಾದ ಸಮಯದಲ್ಲಿ 4 ಮಲಕುಗಳು ಬಂದು ಅವನ 4 ಬಾಹುಗಳನ್ನು ಕಟ್ಟು ಹಾಕುವರು. ಹೀಗೆ ಕಟ್ಟು ಹಾಕದಿದ್ದರೆ ಅವನು ಮರಣದ ವೇದನೆಗಳನ್ನು ಸಹಿಸಲಾರದೆ ಕಾಡುಗಳಿಗೂ ಮೈದಾನಗಳಿಗೂ ಓಡುವವನೆಂದು ಹದೀಸ್ ವರದಿಯಲ್ಪಟ್ಟಿದೆ. ಆಯಿಷಾ ರಲಿಯಲ್ಲಾಹು ಅನ್ಹುರವರು ಹೇಳುತ್ತಾರೆ, ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ತನ್ನ ಮರಣದ ಸಮಯದಲ್ಲಿ ತನ್ನ ಹತ್ತಿರ ಇರುವ ಪಾತ್ರೆಯಿಂದ ಹಲವಾರು ಬಾರಿ ನೀರನ್ನು ತೆಗೆದು ತನ್ನ ಮುಖಕ್ಕೆ ಚಿಮುಕಿಸುತ್ತಿದ್ದರು. ನಂತರ ಹಲವಾರು ಬಾರಿ ಲಾ ಇಲಾಹ ಇಲ್ಲಲ್ಲಾಹ್, ಮರಣ ತುಂಬಾ ಕಠಿಣವಾಗಿದೆ, ಜಗತ್ತಿಡಿ ಜಗವನ್ನೇ ಜಗಗೊಳಿಸಿದ ಕಾರುಣ್ಯದ ಕಡಲಾದ ಕರುಣೆಯ ಪ್ರತಿರೂಪವಾದ ಕರ್ಮಗಳನ್ನು ಕಾಣಿಸಿ ಕಾರ್ಯರೂಪಕ್ಕೆ ತಂದ ಕಡುಬಡವರ ಜೀನ ಜಲಿತರ ವೇಷ ಭಾಷೆ ವರ್ಗ ಇತ್ಯಾದಿ ವೈನಿತ್ಯಗಳಿಗೆ ಸನ್ನಿವೇಶಗಳನ್ನು ನೀಡಿದ ಇಹಲೋಕದಲ್ಲಿಯೇ ಮರಣದ ನಂತರ ಸ್ವರ್ಗವೆಂದು ಖಚಿತಪಡಿಸಿದ ಆ ಪ್ರವಾದಿ ವರ್ಯರ ಮರಣವೇ ಇಷ್ಟೊಂದು ಕಠಿಣವಾಗಿದೆ ಎಂದರೆ ಇನ್ನು ನನ್ನ ಮತ್ತು ನಿಮ್ಮ ಮರಣದ ಆ ಒಂದು ಕಠಿಣವನ್ನು ನೀವೊಮ್ಮೆ ಚಿಂತಿಸಿ ನೋಡಿ. ಇಷ್ಟು ಹೇಳಿ ನಾನು ನನ್ನ ಭಾಷಣವನ್ನು ವಿರಾಮಗೊಳಿಸುತ್ತೇನೆ. ವಾಖಿರ ದಅವಾನಾ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ತಆಲಾ ವಬರಕಾತುಹು.